ನನ್ನ ವಿಡಿಯೋ ನೋಡ್ತಿರೋ ಎಲ್ಲ ಕರ್ನಾಟಕ ಜನತೆಗೆ ವೆಲ್ಕಮ್ ಟು ಮೈ ಚಾನಲ್. ವ್ಲಾಗ್ ಫುಲ್ಲಾಗಿ ನೋಡಿ ಸಪೋರ್ಟ್ ಮಾಡಿ. ಸೊ ಈ ವ್ಲಾಗ್ ಬಂದು ಡಿಸೆಂಬರ್ 25ನೇ ತಾರೀಕದಾಗಿರುತ್ತೆ. ನೈಟ್ ಜರ್ನಿ ಮಾಡಿದ್ವಿ ನಾವು. ಎಲ್ಲಿಗೆ ಅಂತಂದರೆ ತಿರುಪತಿಗೆ. ಸೊ ನಾವು ಟ್ರೈನಿಂದ ಬೆಂಗಳೂರು ಸ್ಟೇಷನಿಂದ ತಿರುಪತಿಗೆ ರೀಚ್ ಆಗಿದ್ದು 3:35ಗೆ. ನೀವು ಟೈಮ್ ನೋಡ್ಬೋದು. ಡಿಸೆಂಬರ್ 26 ಅರ್ಲಿ ಮಾರ್ನಿಂಗ್ ನಾವು ರೀಚ್ ಆಗಿದ್ದು ಟೈಮಿಂಗ್ಸು. ಸೊ ಇವಾಗ ಬಂದ್ಬಿಟ್ಟು ಡಿಸೆಂಬರ್ ಮಂತಲ್ಲಿ ಚಳಿಗಾಲನೇ ಇರುತ್ತಲ್ವ. ಸೊ ಅದರಿಂದ ತುಂಬಾ ಚಳಿ ಇತ್ತು ಅಲ್ಲೂ ಕೂಡ. ಬಟ್ ತಿರುಪತಿಯಲ್ಲಿ ಅಷ್ಟು ಚಳಿ ಇರಲಿಲ್ಲ. ಬಟ್ ಮೇಲೆ ಬೆಟ್ಟದ ಮೇಲೆ ತುಂಬ ಚಳಿ ಇತ್ತು. ಸೊ ನಾವು ಯಾವಾಗಲೂ ತಿರುಪತಿಯಿಂದ ತಿರುಮಲಕ್ಕೆ ಟ್ರಾವೆಲ್ ಮಾಡಬೇಕಾದ್ರೆ ಬಸ್ಸಲ್ಲೇ ಟ್ರಾವೆಲ್ ಮಾಡ್ತಿದ್ವಿ. ಬಸ್ ಫೆಸಿಲಿಟಿ ಕೂಡ ಇದೆ. ನಿಮ್ಗೊಬ್ಬರಿಗೆ 90 ರೂಪೀಸ್ ಆಗುತ್ತೆ. ಸೊ ಇಲ್ಲಿಂದ ಬಸ್ಸು ನಾವು ಕ್ಯಾಚ್ ಮಾಡ್ಕೊಂಡು ಮೇಲೆ ಹೋಗ್ಬೋದು ಬೆಟ್ಟದ ಮೇಲೆ. ಬಟ್ ನಮಗೆ ಅವತ್ತು 26ನೇ ತಾರೀಕು ದಿನ ತುಂಬಾ ಬಸ್ಸೇ ಇರಲಿಲ್ಲ. ತುಂಬ ವೆಯ್ಟಿಂಗ್ ಮಾಡಿ ಕಾದು ಸಾಕಾಗಿ ಅದಾದಮೇಲೆ ಟ್ಯಾಕ್ಸಿನೇ ತೊಗೋಬೇಕಾಯಿತು. ಸೊ ಟ್ಯಾಕ್ಸಿ ಫೇರ್ ಬಂದುಬಿಟ್ಟು ನಾವು 4 ಅಡಲ್ಟ್ಸ್ 2 ಕಿಡ್ಸ್ ಇರೋದ್ರಿಂದ ಒಂದು ಟ್ಯಾಕ್ಸಿ ಈ ಟ್ಯಾಕ್ಸಿ ನೋಡ್ಬೋದು 800 ರೂಪೀಸ್ ಅವ್ರು ಚಾರ್ಜ್ ಮಾಡಿದ್ರು. ಸ್ವಲ್ಪ ರೀಸನೇಬಲ್ ಅಂತಲೇ ನನಗನ್ನಿಸ್ತು. ಸೊ ಆ ಟೈಮಲ್ಲಿ ನಮ್ಮ ಮಕ್ಕಳನ್ನ ಎಷ್ಟೊತ್ತು ಇಟ್ಕೊಂಡು ರೋಡಲ್ಲಿ ವೆಯ್ಟ್ ಮಾಡೋದಂತ ನಾವು ಟ್ಯಾಕ್ಸಿನೇ ತೊಗೊಂಡು ಮೇಲೆ ಪ್ಲ್ಯಾನ್ ಮಾಡ್ಕೊಂಡು ಬಂದುಬಿಟ್ವಿ. ಸೊ ಹೋಗ್ತಾನೆ ಮಂಜು ಸ್ಟಾರ್ಟ್ ಆಯಿತು. ಈವನ್ ರೋಡೇ ಕಾಣಿಸಲ್ಲ ಆ ಥರ ಆಗಿತ್ತು. ಬಿಕಾಸ್ ಅದು ಅರ್ಲಿ ಮಾರ್ನಿಂಗ್ ಆಗಿರೋ ಕಾರಣದಿಂದ. ಸೊ ವ್ಯೂ ನೋಡ್ಬೋದು, ನೈಟ್ ವ್ಯೂ ಹೇಗಿರುತ್ತೆ ಅಂತ. ಸೊ ನಾವು ನೈಟು 2 ವ್ಯೂ ಕೂಡ ಎಂಜಾಯ್ ಮಾಡಿಕೊಂಡೇ ಹೋದ್ವಿ. ಬಿಕಾಸ್ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ. ಸೊ ಮಂಜು ಕೂಡ ಸ್ಟಾರ್ಟ್ ಆಯಿತು. ಇನ್ನು ಅಲ್ಲೆಲ್ಲ ಚೆಕ್ ಪಾಯಿಂಟ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಕೂಡ ನಾವು ಕಂಪ್ಲೀಟ್ ಮಾಡ್ಕೊಂಡ್ವಿ. ಸೊ ಆಲ್ಮೋಸ್ಟ್ ರೀಚ್ ಆಗಿಬಿಟ್ವಿ. ಏನಪ್ಪ ಸ್ಪೆಷಲು ತಿರುಪತಿಗೆ ಇಯರ್ ಎಂಡ್ ಟ್ರಿಪ್ಪಾ ಅಂತ ಕೇಳಿದ್ರೆ ಅದಂತೂ ಇಲ್ಲ. ಬಿಕಾಸ್ ನಾವು 2 ಮಂತ್ಸ್ ಬ್ಯಾಕೆ ತಿರುಪತಿಗೆ ಹೋಗಬೇಕಂತ ಆನ್ಲೈನಲ್ಲಿ 300 ರೂಪೀಸ್ನ ಬುಕ್ ಮಾಡ್ಕೊಂಡ್ವಿ. ಸೊ ಬಿಕಾಸ್ 26 ಡಿಸೆಂಬರ್ ನನ್ನ ಹಸ್ಬೆಂಡ್ ಬರ್ಡೇ ಇರೋ ಕಾರಣ. ಸೊ ನಾವು ತಿರುಪತಿಗೆ ಹೋಗಬೇಕಂತ ಪ್ಲ್ಯಾಂಡ್ ಆಗಿತ್ತು. ಇನ್ನು ಮುಂದೆ ವ್ಲಾಗ್ ಫುಲ್ಲಲ್ಲಿ ನಿಮಗೆ ಇದ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ನ ತಿಳಿಸ್ತಾ ಬರ್ತೀನಿ. ಸ್ಕಿಪ್ ಮಾಡ್ದಿರ ಫುಲ್ ವಿಡಿಯೋ ನೋಡಿ. ಸೊ ಫೈನಲ್ ಆಗಿ ನಾವು ತಿರುಮಲಾಗೆ ಬಂದ್ವಿ. ಅದಾದಮೇಲೆ ನಾವಲ್ಲಿ ರೂಮ್ಗೆ ನಾವು ಯಾವುದೇ ರೀತಿ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಯಾಕಂದರೆ ನಾವು ಯಾವಾಗ ತಿರುಪತಿಗೆ ವಿಸಿಟ್ ಮಾಡಿದ್ರು ನಾವು ಮೇಲೆ ಬಂದು ವೆಯ್ಟ್ ಮಾಡಿನೇ ಬುಕ್ ಮಾಡ್ತೀವಿ. ಬಟ್ ಈ ಸಲ ಅಂತೂ ತುಂಬ ವರ್ಸ್ಟ್ ಕೇಸ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಜನ ಇಯರ್ ಎಂಡ್ ಆಗಿರೋದ್ರಿಂದ ತುಂಬ ಜನ ಬಂದಿದ್ದರು. ಕ್ರಿಸ್ಮಸ್ ಹಾಲಿಡೇಸ್, ನ್ಯೂ ಇಯರ್ ಹಾಲಿಡೇಸ್ ಇರೋದ್ರಿಂದ ತುಂಬ ರಶ್ ಇತ್ತು. ಸೊ ನಮಗೆ ಇಲ್ಲಿ ನೋಡ್ಬೋದು ಟೋಕನ್ ನಂಬರ್ ಕೂಡ ಡಿಸ್ಪ್ಲೇ ಆಗುತ್ತೆ. ನಾವು ಹೋಗಿದ್ದೆ ಕ್ಯೂ ಅಲ್ಲಿ ನಿಂತ್ವಿ. ಕ್ಯೂ ಅಲ್ಲಿ ಆಲ್ಮೋಸ್ಟ್ 2 ಅವರ್ಸ್ ವೆಯ್ಟ್ ಮಾಡಿದ್ದಾರೆ. ಹಸ್ಬೆಂಡು, ನಾನು ಮತ್ತು ನಮ್ಮ ಅಕ್ಕ ಬಂದಿದ್ರು ಈ ಸಲ. ಸೊ ಅವ್ರ ಮಗಳಿಬ್ಬರು ಬಂದಿದ್ದರು. ಸೊ ನಮಗೆ ಫೈನಲ್ ಆಗಿ 10 ಗಂಟೆಗೆ, ನಮಗೆ 6 ಗಂಟೆಗೆ ಲೈನಲ್ಲಿ ನಿಂತರೆ 10 ಗಂಟೆಗೆ ನಮಗೆ ರೂಮ್ ಕೀ ಸಿಕ್ತು. ಸೊ ಆಲ್ಮೋಸ್ಟ್ ಎಷ್ಟು ಅವರ್ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸ್ವಲ್ಪ ವರ್ಸ್ಟ್ ಕಂಡೀಷನ್ ಅಂತಲೇ ಹೇಳ್ಬೋದು. ಸೊ ನಾನು ರೂಮ್ ವಿಡಿಯೋನ ಸ್ಕಿಪ್ ಮಾಡಿದೆ. ಯಾಕಂದರೆ ರೂಮ್ ವಿಡಿಯೋ ಅಕಸ್ಮಾತಾಗಿ ಡಿಲೀಟ್ ಆಗಿಬಿಡ್ತು. ಅದಕ್ಕೋಸ್ಕರ ಮುಂದೆ ನಾನೊಂದು ವೀಡಿಯೋದಲ್ಲಿ ಮಾತಾಡ್ತೀನಿ. ಅದರಲ್ಲಿ ನಿಮಗೆ ರೂಮ್ ವ್ಯೂ ಕಾಣಿಸುತ್ತೆ, ಒಂದು ಸಲ ನೋಡಿ. ನಾವು ಫ್ರೆಶ್ ಅಪ್ ಕೂಡ ಆದ್ವಿ ಅರ್ಲಿ ಮಾರ್ನಿಂಗ್. ಅಲ್ಲೇ ಟಿಫನ್ ಕೂಡ ಮಾಡಿಕೊಂಡು ಆಲ್ಮೋಸ್ಟ್ 11 ಗಂಟೆ ಆಗಿಬಿಟ್ಟಿತ್ತು ನಾವು ರೆಡಿಯಾಗಿ ಹೋಗೋದ್ರಲ್ಲಿ. ಇದು ನನ್ನ ಟ್ರೆಡಿಷ್ನಲ್ ಅಟ್ಟೈರ ಸ್ಯಾರಿನೇ ವೇರ್ ಮಾಡಿದ್ದೀನಿ. ಹಿಂದೆ ನನ್ನ ಮಕ್ಕಳಿಗೆ ಜುಬ್ಬ ಹಾಕಿದ್ದೀನಿ. ಹಸ್ಬೆಂಡ್ ಕೂಡ ಜುಬ್ಬ ಹಾಕ್ಕೊಂಡಿದ್ದಾರೆ. 3 ಜನನೂ ಒಂದೇ ರೀತಿ ರೆಡಿ ಆದರು. ಸೊ ಫೈನಲ್ ಆಗಿ ಅಲ್ಲಿ ಫ್ರೀ ಬಸ್ ಕೂಡ ಸಿಗುತ್ತೆ. ನೀವು ಎಲ್ಲೇ ಹೋಗಿದ್ರೂ ಅಲ್ಲಿ ಫ್ರೀ ಬಸ್ ಆಫರ್ ಮಾಡ್ತಾರೆ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ. ಸುಮ್ಮನೆ ಜೀಪ್ಸ್ಗೆಲ್ಲ ಸ್ಪೆಂಡ್ ಮಾಡೋಕ್ಕೆ ಹೋಗಬೇಡಿ. ಸೊ ನಮಗೆ ದರ್ಶನ್ ಟೈಮಿಂಗ್ಸ್ ಬಂದುಬಿಟ್ಟು 4 PM ಇದ್ದಿದ್ದು. ಸೊ ನಾವೇನು ಮಾಡಿದ್ವಿ, ಆಫ್ಟರ್ನೂನೇ ರೆಡಿ ಆಗಿಬಿಟ್ಟು ನಾವು ಫಸ್ಟು ದೇವ್ರ ಪ್ರಸಾದ ತೊಗೊಳ್ಳೋಣ ಅಂತ ನಾವು ಫಸ್ಟ್ ಹೋಗಿದ್ದೆ ದೇವ್ರ ಪ್ರಸಾದನ ತೊಗೊಳ್ಳೋಕ್ಕೆ. ತಿರುಪತಿಗೆ ಹೋದರೆ ಅದನ್ನು ಮಿಸ್ ಮಾಡೋದೇ ಇಲ್ಲ ನಾವು ಯಾವತ್ತೂ. ಸೊ ನೋಡ್ಬೋದು ಇದು ಪ್ರಸಾದ ಟೋಟಲ್ ಬಿಲ್ಡಿಂಗು. ಸೊ ಹೇಗಿರ್ಬೋದು ಅಂತ ನೋಡಿ. ಆಲ್ರೆಡಿ ನೋಡಿರೋರಾದರೆ ಸ್ಕಿಪ್ ಮಾಡ್ಕೊಳ್ತಾ ಹೋಗಿ, ಹೊಸ್ದಾಗಿ ನೋಡೋರಾದರೆ ಫುಲ್ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಸೊ ಊಟ ಕೂಡ ಬಾಳೆ ಎಲೆಯಲ್ಲೇ ಕೊಡ್ತಾರೆ. ಇಲ್ಲಿ ಟೇಬಲ್ ಸಿಸ್ಟಮ್ ಇರುತ್ತೆ. ನಿಮ್ಗೆ ಬಡಿಸ್ತಾ ಹೋಗ್ತಾರೆ. ಫುಡ್ನ ಯಾವತ್ತೂ ವೇಸ್ಟ್ ಮಾಡಬಾರ್ದು. ಸೊ ನಾನು ಕೂಡ ನನ್ನ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟೇ ನಾನು ಅವ್ರನ್ನ ಬಡಿಸಿ ಅಂತಲೇ ಹೇಳ್ತೀನಿ ಯಾವಾಗಲೂ ಅಷ್ಟೇ. ಸುಮ್ಮನೆ ಮಕ್ಕಳಿಗೆಲ್ಲ ಸುಮ್ಮನೆ ಬಡಿಸಿ ವೇಸ್ಟ್ ಮಾಡಿದ್ದು ನಾನು ತುಂಬ ನೋಡಿದ್ದೀನಿ. ದಯವಿಟ್ಟು ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ. ನಾವು ಊಟ ಕೂಡ ಮುಗಿಸ್ಕೊಂಡು ಬಂದು ಫಸ್ಟು ಬಂದುಬಿಟ್ಟು ಇಲ್ಲಿ ವರಹಾಲ ಸ್ವಾಮಿ ದೇವಸ್ಥಾನನ ನಾವು ವಿಸಿಟ್ ಮಾಡಬೇಕಾಗತ್ತೆ. ಯಾಕಂದರೆ ತಿರುಪತಿ ವೆಂಕಟರಮಣ ಸ್ವಾಮಿ ಇಲ್ಲಿ
ಮುಂಚೆ ಅದು ಅವರ ಪರ್ಮಿಷನ್ ತೊಗೊಳ್ತಾರೆ. ಅವರೇ ಇಲ್ಲಿ ಅವರಿಗೆ ಸ್ಥಳ ಕೊಟ್ಟಿದ್ದು ಕಾರಣ. ಆವಾಗ ವೆಂಕಟರಮಣ ಸ್ವಾಮಿ ಹೇಳ್ತಾರೆ, ವರಾಲ ಸ್ವಾಮಿ ದರ್ಶನ ಮಾಡಾದ್ಮೇಲೆ ನಾನು ದರ್ಶನ ಮಾಡಬೇಕು ಅಂತ. ಅದೊಂದು ಕಾರಣದಿಂದ ಅಲ್ಲಿ ದರ್ಶನ ಮಾಡ್ಕೊಂಡು ನೀವಿಲ್ಲಿ ವೆಂಕಟರಮಣ ಸ್ವಾಮಿನ ದರ್ಶನ ಮಾಡಬೇಕಾಗುತ್ತೆ. ಸೊ ನಾವು ದರ್ಶನ ಕೂಡ ಮಾಡಾಯಿತು. ಆಲ್ಮೋಸ್ಟ್ ನಮಗೆ ಟೈಮ್ ಬಂದುಬಿಟ್ಟು 5 ಅವರ್ ಆಯಿತು. ನಾವು 4:15 ಹಂಗೆ ಎಂಟ್ರಿ ಆಗಿದ್ವಿ. ನಾವು ಹೊರಗಡೆ ಬಂದಿದ್ದೆ ನೈಟು 11 ಗಂಟೆಗೆ. ಸೊ ಸ್ವಲ್ಪ ರಶ್ಶೇ ಇತ್ತು. ಅದಾದಮೇಲೆ ಇಲ್ಲಿಂದ ನೀವು 6 ಪ್ಲೇಸಸ್ನ ನೋಡ್ಬೋದಾಗುತ್ತೆ. ಸೊ ಅಲ್ಲಿ ನಿಮಗೆ ಫ್ರೀ ಬಸ್ಸಸ್ ಇರುತ್ತೆ. ಪರ್ ಅಡಲ್ಟ್ಗೆ 120 ರೂಪೀಸ್ ಇರುತ್ತೆ. 6 ಪ್ಲೇಸ್ನ ಕವರ್ ಮಾಡ್ಬೋದು ನೀವಲ್ಲಿ. ಅಲ್ಲಿ ವಿಚಾರಿಸಿ ಕೇಳಿ, ಅಲ್ಲೇ ಇರೋರೇ ಹೇಳ್ತಾರೆ. ಸೊ ಅದು ತುಂಬ ಜನಕ್ಕೆ ಅಲ್ಲಿ ಗೊತ್ತಿರಲ್ಲ. ಸುಮ್ಮನೆ ಜೀಪ್ಗೆಲ್ಲ ತುಂಬ ಜಾಸ್ತಿ ದುಡ್ಡು ಸ್ಪೆಂಡ್ ಕೊಡ್ತೀರಾ. ಯಾಕಂದರೆ ಜೀಪ್ ಅವರು ತುಂಬ ಹೊತ್ತು ವೆಯ್ಟ್ ಮಾಡಲ್ಲ. ಅದೇ ನೀವು ಬಸ್ಸಿಂದ ಹೋದರೆ ನಿಮಗೆ ತುಂಬ ಟೈಮಿಂಗ್ ಸಿಗುತ್ತೆ. ಫಸ್ಟು ನಾವು ವಿಸಿಟ್ ಮಾಡಿದ್ದೆ ಶ್ರೀವಾರಿ ಪಾದಾಲು, ಸೆಕೆಂಡ್ ಪ್ಲೇಸ್ ಶಿಲಾತೋರಣಂ. ಶ್ರೀವಾರಿ ಪಾದಾಲು ಅಲ್ಲಿ ನಿಮಗೆ ತುಂಬ ಫೋಟೋ ಸೀನ್ರಿ ಎಲ್ಲ ಚೆನ್ನಾಗಿರುತ್ತೆ. ತುಂಬ ಹೈ ಪೀಕಲ್ಲಿರುತ್ತೆ, ಅದು ಬೆಟ್ಟದ ಮೇಲಿರುತ್ತೆ. ಯಾಕಂದರೆ ಸ್ವಾಮಿ ಬೆಟ್ಟದ ಮೇಲೆ ನೆಲೆಸೋಕ್ಕೆ ಫಸ್ಟ್ ಪಾದ ಇಟ್ಟಿದ್ದೆ ಆ ಪ್ಲೇಸು, ಅದಕ್ಕೆ ಅದನ್ನು ಶ್ರೀವಾರಿ ಪಾದಾಲ್ ಅಂತಾರೆ. ಅದಾದಮೇಲೆ ನಾವು ಬಂದಿದ್ವಿ ಶಿಲಾತೋರಣಕ್ಕೆ. ಶಿಲಾತೋರಣ ಅಂದರೆ ಇಲ್ಲೆಲ್ಲ ಬರೀ ಶಿಲೆಗಳಿರುತ್ತೆ. ಅಂದರೆ ಕಲ್ಲುಗಳಿಂದ ಮಾಡಿರೋ ಶಿಲೆಗಳು, ಆವಾಗ ಎಷ್ಟೋ ವರ್ಷಗಳಿಂದ ಇದ್ದಿದ್ದು. ಅದನ್ನು ಇವರು ಪಾರ್ಕ್ ಥೀಮಾಗಿ ಮಾಡಿ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದರು. ನೇಚರ್ ಆಗಿರ್ಬೋದು, ಎಲ್ಲ ತುಂಬ ವಾಕಿಂಗ್ ಪಾತ್ ಇರ್ಬೋದು, ತುಂಬ ಚೆನ್ನಾಗೇ ಇತ್ತು. ಸೊ ಫೋಟೋ ತೊಗೊಳ್ಳಿಕ್ಕೆ ಎಲ್ಲ ಥರ ಒಂದು ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಾವಲ್ಲಿ ಹಂಸ ಪಕ್ಷಿ ಇರೋ ಪ್ಲೇಸ್ಗೆ ಯಾವಾಗೂ ವಿಸಿಟ್ ಮಾಡ್ತಾಯಿದ್ವಿ. ಬಟ್ ಈ ಸಲ ಏನಂದರೆ ಗೇಟ್ ಓಪನ್ ಆಗಿರೋ ಕಾರಣ ನಾವು ಒಳಗಡೆ ಹೋಗ್ಬಿಟ್ವಿ. ಬಟ್ ಅಲ್ಲಿ ಯಾರೂ ಇಲ್ದಿರೋ ಕಾರಣ ನಾವು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಂಸ ಪಕ್ಷಿಗಳೆಲ್ಲ ಕೂಗ್ತಾನೆ ಇತ್ತು 1 by 1. ಸೊ ನಾನಂತೂ ಈ ಸಲ ತುಂಬ ಹತ್ತಿರದಿಂದ ಹಂಸ ಪಕ್ಷಿನ ನೋಡಿದ್ದು. ಝೂ ಅಲ್ಲಿ ನೋಡೋದಕ್ಕಿಂತ ಈ ಥರ ತುಂಬ ಹತ್ತಿರದಿಂದ ನೋಡಿದ್ದು ತುಂಬಾ ಖುಷಿ ಆಯಿತು. ಅದು ಎಷ್ಟು ಬೆಳ್ಳಗಿದೆ, ಆ ಕಲರ್ ನೋಡ್ಬೋದು. ಆ ಒಂದು ನೇಚರ್ ಬ್ಯೂಟಿನೇ ಬೇರೆ, ದೇವರ ಸೃಷ್ಟಿನೇ ಒಂಥರ ಅನಿಸುತ್ತೆ, ಫೀಲ್ ಆಗುತ್ತೆ. దాని కలర్ చూడండి, న్యాచురల్ కలరు చూడప్ప. ಇನ್ನು ನಾವು ಹೋಗ್ತಾನೆ ನಮಗಿಲ್ಲಿ ಸ್ವಲ್ಪ ಪಕ್ಷಿಗಳೆಲ್ಲ ಕಾಣಿಸುತ್ತೆ. ಸೊ ಇಲ್ಲಿ ನನಗೆ ನವಿಲು ಕಾಣಿಸ್ತು. ಸೊ ಅದಕ್ಕೂ ಕೂಡ ಫೀಡ್ ಮಾಡಲಿಕ್ಕೆ ಪಕ್ಕದಲ್ಲೇ ಕಳ್ಳುಪುರಿ ಎಲ್ಲ ಸಿಗುತ್ತೆ, ನೀವು ಕೂಡ ಫೀಡಿಂಗ್ ಕೊಡ್ಬೋದು. ಅದಾದಮೇಲೆ ಇಲ್ಲಿ ನಮಗೆ ವಿಷ್ಣು ಚಕ್ರ ದಾರಿ ಅಂತ ಅಲ್ಲೇ ಹಾಕಿರ್ತಾರೆ, ಇದನ್ನು ಮಾತ್ರ ಮಿಸ್ ಮಾಡಬೇಡಿ. ಸೊ ವಿಷ್ಣು ತನ್ನ ಒಂದು ರಾಕ್ಷಸನ್ನ ಇಲ್ಲಿ ವಧೆ ಮಾಡಿದ ಒಂದು ಸ್ಥಳ ಇದು. ಸೊ ಇಲ್ಲಿಗೆ ಬಂದರೆ ನೀವು ಈ ಚಿಕ್ಕ ವಾಟರ್ ಫಾಲ್ಸ್ನ ತುಂಬ ಎಂಜಾಯ್ ಮಾಡ್ಬೋದು. ಇಲ್ಲಿ ವಯಸ್ಸಾದವರೆಲ್ಲ ಬಂದು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ, ಯಾಕಂದರೆ ಸ್ವಲ್ಪ ಮೆಟ್ಲುಗಳಿದೆ, ತುಂಬ ಡಿಸ್ಟೆನ್ಸ್ ಇದೆ, ಮತ್ತು ಹತ್ತಿ ಇಳಿಯೋದೆಲ್ಲ ಅವ್ರಿಗೆ ಕಷ್ಟ ಆಗೋದ್ರಿಂದ ನಾನು ಸಜೆಸ್ಟ್ ಮಾಡೋದು ಬರೋದು ಬೇಡ ಅಂತ. ಅದನ್ನು ಬಿಟ್ಟು ಬೇರೆ ಎಲ್ಲರೂ ಬಂದು ನೋಡ್ಬೋದು ಫಾಲ್ಸ್. ಆ್ಯಕ್ಚುಲಿ ಮಳೆಗಾಲ ಕಡಿಮೆ ಇರೋದ್ರಿಂದ ಇಲ್ಲಿ ತುಂಬಿಲ್ಲ, ಇಲ್ಲಾಂದರೆ ಯಾವಾಗೂ ವಾಕಿಂಗ್ ಪಾತೆ ಕವರ್ ಆಗಿಬಿಡ್ತಾ ಇತ್ತಂತೆ. ಸೊ ಅಲ್ಲಿರೋ ಜನ ಹೇಳ್ತಾಯಿದ್ರು. ಇಲ್ಲಿ ಬಂದ್ಬಿಟ್ಟು ಲಿಂಗ ಇರುತ್ತೆ ಶಿವಂದು. ಸೊ ಫೋಟೋ ಎಲ್ಲ ತೊಗೋಬೇಡಿ ಅಂತ ಅವ್ರು ಹೇಳ್ತಾಯಿದ್ರು. ಅಷ್ಟರಲ್ಲೇ ನಾನು ವೀಡಿಯೋನೂ ಮಾಡ್ಕೊಂಡ್ಬಿಟ್ಟೆ. ಬರಬೇಕಾದ್ರೆ ಇಲ್ಲಿ ನೋಡ್ಬೋದು ಏಕಶಿಲಾ, ಒಂದೇ ಒಂದು ಫುಲ್ಲು ರಾಕ್ ಇದೆ, ಎಷ್ಟು ದೊಡ್ಡದಾಗಿದೆ ಅಂತ ನೀವು ನೋಡ್ಬೋದು. ಸೊ ಹೋಗ್ತಾನೆ ನಮಗಿಲ್ಲಿ ಎಂಟ್ರಿಯಲ್ಲೇ, ಅಂದರೆ ಪಾರ್ಕ್ ಎಂಟ್ರೆನ್ಸಲ್ಲೇ ದಶಾವತಾರ, ನಮ್ಮ ವಿಷ್ಣುವಿನ ದಶಾವತಾರನ ಇಲ್ಲಿ ಹೆಸರು ಮೂಲಕ ಒಂದೊಂದೇ ಯಾವ್ಯಾವ ಅವತಾರ ಅಂತ ತಿಳಿಸ್ಕೊಟ್ಟಿದ್ದಾರೆ. ನೀವು ವಿಡಿಯೋನ ಪಾಸ್ ಮಾಡಿ ಝೂಮ್ ಮಾಡಿ ಚೆಕ್ ಮಾಡ್ಕೋಬೋದು. ಈವನ್ ನಿಮಗೆ ಗೂಗಲಲ್ಲೇ ಎಲ್ಲ ಸಿಗುತ್ತೆ. ಸೊ ಅದೊಂದು ಥೀಮ್ ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿತ್ತು, ಅದಕ್ಕಂತ ವಿಡಿಯೋ ತೊಗೊಂಡೆ. ನೆಕ್ಸ್ಟ್ 3rd ಪ್ಲೇಸ್ ಬಂದುಬಿಟ್ಟು ನಾವು ಹೋಗಿದ್ದು ಪಾಪ ವಿನಾಶ ನಮಗೆ. ಸೊ 6 ಪ್ಲೇಸಲ್ಲಿ ನಾವು 3rd ಪ್ಲೇಸ್ ರೀಚ್ ಆದ್ವಿ. ಇಲ್ಲಿ ಗಂಗಾದೇವಿನ ನಾವು ನೋಡ್ಬೋದು. ಇಲ್ಲಿ ನೀರಲ್ಲಿ ನಾವು ಸ್ನಾನ ಮಾಡಿದರೆ ನಮ್ಮ ಪಾಪ ಎಲ್ಲ ನಾಶಗೊಳ್ಳುತ್ತೆ ಅಂತ ಅರ್ಥ. ಸೊ ಹೋಗ್ತಾನೆ ಶಾಪಿಂಗ್ ಝೋನ್ ನೋಡ್ಬೋದು, ಎಲ್ಲ ಥರ ಶಾಪಿಂಗು ಇಲ್ಲಿರುತ್ತೆ. ಇನ್ನು ನನಗಿಷ್ಟ ಆಗಿದ್ದ ಶಾಪಿಂಗ್ ಒಂದು ಐಟಮ್ಸ್ ಅಂದರೆ ಇದೇನೆ. ನನ್ನ ಚಿಕ್ಕ ವಯಸ್ಸು ಬಾಲ್ಯದ ನೆನಪುಗಳು ಇಲ್ಲಿ ಕಾಡುತ್ತೆ. ಇಲ್ಲಿ ನೋಡ್ಬೋದು ಟೋಟಲಿ ಅಡುಗೆ ಐಟಮ್ಸ್ ಎಲ್ಲ ತುಂಬ ಸಣ್ಣದಾಗಿರುತ್ತೆ.
ಸೊ ಅದಾದಮೇಲೆ ನಾವು ನೈಟ್ ಬಂದುಬಿಟ್ಟು 8 ಗಂಟೆ ಹಂಗೆ ಬಂದು ನಾವಿಲ್ಲಿ ಮತ್ತೆ ದೇವರ ಅನ್ನಪ್ರಸಾದನ ತೊಗೊಂಡ್ವಿ. ಯಾಕಂದರೆ ನಾವು ಈ ಪ್ರಸಾದನ ತಿನ್ನಲಿಕ್ಕೆ ಎಷ್ಟೋ ಮೈಲಿಗಳು ಟ್ರಾವೆಲ್ ಮಾಡಿ ಬರ್ತೀವಿ, ಹಾಗಂತ ಹೊರಗಡೆ ತಿಂದರೆ ಯೂಸ್ ಏನಿದೆ ಹೇಳಿ. ಹಾಗಂತ ನಾವು ಮತ್ತೆ 2ನೇ ಸಲ ದೇವರ ಪ್ರಸಾದನ ತೊಗೊಂಡು ನಿಜವಾಗ್ಲೂ ಧನ್ಯರಾದ್ರಿ. ಇನ್ನು 1 ಅವರ್ ಅಲ್ಲೇ ಕಲ್ಯಾಣ ಅಂತ ದೇವಸ್ಥಾನದ ಹತ್ರನೇ ಇದ್ವಿ. ನೈಟ್ ವ್ಯೂ ಅಂದರೆ ತುಂಬ ಚೆನ್ನಾಗಿತ್ತು, ಸೊ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ನಾವು ಅವತ್ತು 1 ಅವರ್ ಇಲ್ಲಿ ಸ್ಪೆಂಡ್ ಮಾಡಿದ್ವಿ, ಯಾಕಂದರೆ ಫ್ರೈಡೇ ಆಗಿರೋದ್ರಿಂದ ತುಂಬ ಕ್ರೌಡ್ ಇತ್ತು ಹೇಳಬೇಕಂದ್ರೆ. ಇನ್ನು ನಾವು ಅವತ್ತು ದೇವರ ದರ್ಶನ ಎಲ್ಲ ಮಾಡಿಕೊಂಡು ಇಲ್ಲಿ ನಾವು ಇನ್ನು ಶಾಪಿಂಗ್ ಮಾಡಿದ್ವಿ. ಮಕ್ಳಿಗೆ ಬೇಕಾಗಿರೋ ಆಟ ಸಾಮಾನೆಲ್ಲ ಇಲ್ಲಿ ತುಂಬಾ ಸಿಗುತ್ತೆ. ಬಟ್ ನೀವು ಅವ್ರು ಹೇಳೋ ಪ್ರೈಸ್ಗೆಲ್ಲ ಒಪ್ಕೋಬೇಡಿ, ಬಾರ್ಗೇನ್ ಮಾಡಿ. ನಿಜವಾಗ್ಲೂ ಅವರು ಬಾರ್ಗೇನ್ ಮಾಡಿದ್ರೆ ಕೊಡ್ತಾರೆ. ಅದಾದಮೇಲೆ ನಮ್ಮ ಹೆಂಗಸರ ಒಂದು ಫೇವ್ರೆಟ್ಸ್ ಪ್ಲೇಸ್ ಬಳೆಗಳು. ಸೊ ನನ್ನ ಹತ್ರ ತುಂಬ ಕಲೆಕ್ಷನ್ಸ್ ಇದೆ. ಈ ಸಲ ನಾನೇನಷ್ಟು ಶಾಪಿಂಗ್ ಮಾಡೋಕ್ಕೆ ಹೋಗಿಲ್ಲ. ಸೊ ಈ ಥರ ಇದೆ ಬಳೆ ಕಲೆಕ್ಷನ್. ಬಿಡು ಅಲ್ಲೇ ಬಿಡು, ಸರಿಯಾಗಿ ಬಿಡು. ಹೊಡಿಲ್ಲನಾ? ಓಹೋ ಎಷ್ಟು ದೊಡ್ಡದಾಗೋಯ್ತು. ಸೂಪರ್. ಇನ್ನೇನಿದೆ? ಖಾಲಿ ಮಾಡ್ತಾ ಇದ್ದೀವಿ. ಮಕ್ಕಳು ಕೂಡ ರೆಡಿ ಆದ್ರು. ಇನ್ನು ನಾವು ತಿರುಮಲದಿಂದ ತಿರುಪತಿಗೆ ಹೋಗ್ಬೇಕು, ಸ್ವಾಮಿಯವರ ದರ್ಶನ ಮಾಡಬೇಕು. ಸೊ ವಿಡಿಯೋನ ಫುಲ್ಲಾಗಿ ನೋಡಿ ಸಪೋರ್ಟ್ ಮಾಡಿ. ಗುಡ್ ಮಾರ್ನಿಂಗ್. ಗೋವಿಂದ 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 ಗೋವಿಂದ. ಸೊ ಇದು 3ನೇ ದಿನ ಬೆಳಿಗ್ಗೆ. ನಾನು ಆಗಲೇ ವಿಡಿಯೋದಲ್ಲಿ ನಾನೇ ಮಾತಾಡಿದ್ದು ವಿಡಿಯೋ ನೋಡಿದ್ರಲ್ಲ, ಅದೇ ರೂಮ್. ಆ್ಯಕ್ಚುಲಿ 50 ರೂಪಾಯಿ ರೂಮ್ ಅದು. ಸೊ ನಮಗೆ 3 ಡೇಸು 2 ನೈಟ್ಸ್ ನಾವಿಲ್ಲಿ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ನಾವು ತಿರುಪತಿಗೆ ಕೆಳಗಡೆ ಟ್ರಾವೆಲ್ ಮಾಡ್ತಾಯಿದ್ವಿ, ಬೆಟ್ಟದಿಂದ ಇಳಿಯೋ ಬಸ್ಸಿಂದ. ಸೊ ಬಸ್ ಟ್ರಾವೆಲ್ಲೇ, ಜೀಪ್ಸು ಸಿಗುತ್ತೆ, ಬಸ್ಸು ಸಿಗುತ್ತೆ. ಬಸ್ಸಲ್ಲಿ ಹೋಗಿ, ಯಾಕಂದರೆ ಗೊತ್ತಾಗಲ್ಲ, ಕುಲ್ಕೋದು ಗೊತ್ತಾಗಲ್ಲ, ಟ್ರಾವೆಲ್ ಮಾಡೋದು ಗೊತ್ತಾಗಲ್ಲ. ಸೊ ಅದರಿಂದ ನಾನು ಬಸ್ಸೇ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಇನ್ನೊಂದು ಏನಂದರೆ, ಮಕ್ಳು ಇಟ್ಕೊಂಡಿರೋ ಕಾರಣ ಅವ್ರಿಗೆ ವಾಮಿಟ್ ಎಲ್ಲ ಬರುತ್ತೆ. ಸೊ ಯಾವತ್ತೂ ಅಷ್ಟೇ ಮಕ್ಳಿರೋರು ಒಂದು ಕವರ್ನ ಕ್ಯಾರಿ ಮಾಡಿ. ಅಕಸ್ಮಾತ್ ವಾಮಿಟ್ ಏನಾದರೂ ಬಂದರೆ ನೀವು ಬಸ್ನ ಸ್ಟಾಪ್ ಮಾಡಲಿಕ್ಕಾಗಲ್ಲ. ಆ ಟೈಮಲ್ಲಿ ನೀವು ಸಫರ್ ಆಗ್ತೀರಾ. ಅದರಿಂದ ಒಂದು ಕವರ್, ಯಾವಾಗೂ ಪ್ಲಾಸ್ಟಿಕ್ ಕವರ್ಸ್ನ ಇಟ್ಕೊಂಡಿದ್ರೆ ಅಟ್ಲೀಸ್ಟ್ ಆ ಟೈಮಲ್ಲಿ ಅದು ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಹೋಗ್ತಾನೆ ನಮಗೆ ದಾರಿಯಲ್ಲಿ ತುಂಬ ನೇಚರ್ ಬ್ಯೂಟಿ ತುಂಬ ಚೆನ್ನಾಗಿತ್ತು. ಏಡುಕೊಂಡಲು ಅಂತ ಹೇಳ್ತಾರೆ ಈ 7 ಹಿಲ್ಸ್. ಅದನ್ನು ನಾವಿಲ್ಲಿ ಹೋಗ್ತಾನೆ ನೋಡ್ಬೋದು. ಆ ನೇಚರ್ ಬ್ಯೂಟಿನ ನಾವು ಕೂಡ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಇನ್ನು ಮಳೆಗಾಲದಲ್ಲಾದರೆ ಇಲ್ಲೆಲ್ಲ ತುಂಬ ಚಿಕ್ಕ ಚಿಕ್ಕ ಫಾಲ್ಸ್ ಥರ ಬರುತ್ತೆ. ಬಟ್ ಇವಾಗಿರೋ ಇದರಿಂದ ಬರೀ ಜಿನುಗ್ತಿತ್ತಷ್ಟೇ ನೀರು. ಅದೊಂದು ಮಿಸ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇನ್ನು ಹೋಗ್ತಾ ನಮಗೆ ಇಲ್ಲಿ ಆಂಜನೇಯ ಸ್ವಾಮಿನ ಕೂಡ ನೋಡ್ಬೋದು. ಅದನ್ನು ನಾವು ಇಲ್ಲಿ ಬೆಟ್ಟ ಹತ್ತಕ್ಕೆ 2 ದಾರಿ ಇರುತ್ತೆ, ಆಬ್ವಿಯಸ್ಲಿ ಗೊತ್ತಿರುತ್ತೆ ನಿಮಗೆ. ಒಂದು ಅಲಿಪಿರಿ, ಒಂದು ಶ್ರೀವಾರಿ ಮೆಟ್ಟಿಲು ಅಂತ. ಅಲಿಪಿರಿ ಬಂದ್ಬಿಟ್ಟು ಡೈರೆಕ್ಟ್ ಬೆಟ್ಟದ ಕೆಳಗಡೆಯಿಂದನೇ ಹತ್ತಬೇಕು. ಅಂದರೆ ಆಲ್ಮೋಸ್ಟ್ 3500 ಮೆಟ್ಲೇನೋ ಇರುತ್ತಲ್ಲ ಅದು. ಅದಿಲ್ಲ, ಕೆಲವರು ಶ್ರೀವಾರಿ ಮೆಟ್ಲು ಹತ್ತುತ್ತಾರೆ. ಅದು ಅರ್ಧ ಬೆಟ್ಟದಿಂದ ಹತ್ತುವಂಥದ್ದು. ಸೊ 2 ವೇ ಇರುತ್ತೆ, ನೀವು ಚೂಸ್ ಮಾಡ್ಕೋಬೋದು ಯಾವುದಾದ್ರೂ. ಶ್ರೀವಾರಿ ಮೆಟ್ಲಿಗೆ ಹೋಗ್ಬೇಕಂದ್ರೆ ನಿಮ್ಗೊಂದು ಬೆಟ್ಟದ ಕೆಳಗಡೆಯಿಂದನೇ ಆಟೋ ಸಿಗುತ್ತೆ, ಅಲ್ಲಿ ಕರ್ಕೊಂಡೋಗ್ಬಿಡ್ತಾರೆ, ಅಲ್ಲಿಂದ ನೀವು ಹೋಗ್ಬೋದು. ನಾನು ಹೇಳಿದ್ನಲ್ಲ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ, ನೀವಿಲ್ಲಿ ನೋಡ್ಬೋದು. ಅದನ್ನು ನೀವು ಬೆಟ್ಟ ಹತ್ತುತ್ತಿದ್ರೆ ಅಲ್ಲಿ ನೋಡಿಕೊಂಡೆಲ್ಲ ಹೋಗ್ಬೋದು. ಇಲ್ಲ ಕಾರಲ್ಲಿ ಬಂದರೆ ನೀವು ಕಾರಲ್ಲಿ ಕೂಡ ಸ್ಟಾಪ್ ಮಾಡಿ ಅಲ್ಲಿಗೆ ಹೋಗಿ ವಿಸಿಟ್ ಮಾಡ್ಬೋದು. ಇನ್ನು ಜಿಂಕೆಗಳೆಲ್ಲ ನಿಮಗೆ ಹೋಗ್ತಾ ದಾರಿಯಲ್ಲಿ ಸಿಗುತ್ತೆ. ಅದೆಲ್ಲ ನೀವು ಕಾರಲ್ಲಿ ಬಂದರೆ ನಿಮ್ಗೆ ಅದೆಲ್ಲ ಕಾಣಿಸುತ್ತೆ. ಬಸ್ಸೆಲ್ಲ ಸ್ಟಾಪ್ ಮಾಡಲ್ಲ ಅಲ್ಲಿ. ಇನ್ನು ಇದು 7 ಹಿಲ್ಸ್ ಅಂತ ಹೇಳಿದ್ನಲ್ಲ, ಇದೆಲ್ಲ ನೋಡ್ಬೋದು. ಒಂದೊಂದು ಹಿಲ್ಸು ನಿಮಗೆ ಕಾಣ್ತಾ ಹೋಗುತ್ತೆ. ನಾವು ಇಳಿಯೋ ಕಾರಣ ನಿಮ್ಗೆ ಅಷ್ಟು ವಿಸಿಬಲ್ ಆಗಿಲ್ಲ. ಇದು ಓವರ್ ವ್ಯೂ ಆಫ್ ದ ತಿರುಪತಿ ಸಿಟಿ. ಸೊ ಇನ್ನು ನಾವು ಬಸ್ಸಲ್ಲೇ ಟ್ರಾವೆಲ್ ಮಾಡಿದ್ರಿಂದ ನಾವು ಕಪಿಲ ತೀರ್ಥ ಅನ್ನೋ ಪ್ಲೇಸ್ಗೆ ಬಸ್ಸಿಂದನೇ ನಾವಲ್ಲೇ ಸ್ಟಾಪ್ ತೊಗೊಂಡ್ವಿ. ಸ್ಟಾಪ್ ಕೂಡ ಕೊಡ್ತಾರೆ, ನೀವು ಕೇಳಬೇಕಷ್ಟೇ. ಕಪಿಲ ತೀರ್ಥ ಬಂದುಬಿಟ್ಟು ಕಪಿಲೇಶ್ವರ, ನಮ್ಮ ಶಿವನ ಒಂದು ದೇವಸ್ಥಾನ ಪ್ರತೀತಿ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನಿಮಗೆ ಮೇಲೆ ಬೆಟ್ಟದಿಂದ ಫಾಲ್ಸ್ ಬರುತ್ತೆ. ಅದು ಮಳೆಗಾಲದಲ್ಲಿ ಅಂದರೆ ನಿಜವಾಗ್ಲೂ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಅಲ್ಲಿಂದ ನಿಮ್ಗೆ ಒಳಗಡೆ ಫಾಲ್ಸ್ ಬರುತ್ತೆ. ಒಳಗಡೆ ಟೆಂಪಲ್ ಒಳಗಡೆ ಹೋದರೆ ಫಾಲ್ಸ್ ಎಲ್ಲ ಇರುತ್ತೆ. ಸೊ ಅಲ್ಲಿಂದ ನಾನು ಆ್ಯಕ್ಚುಲಿ ನನ್ನ ಮೊಬೈಲಲ್ಲಿ ಚಾರ್ಜ್ ಆಗೋಗಿದ್ದ ಕಾರಣ ನಾನು ವೀಡಿಯೋಗಳೆಲ್ಲ ತೊಗೊಳಕ್ಕಾಗಿಲ್ಲ. ಆಮೇಲೆ ಚಾರ್ಜ್ ಮಾಡ್ಕೊಂಡು ಹೊರಗಡೆ
ಹೊರಗಡೆ ಬಂದು ಇದೆಲ್ಲ ತೊಗೊಂಡೆ. ಸೊ ಅಲ್ಲಿ ಪಕ್ಕದಲ್ಲೇ ನಿಮಗೆ ಪಾರ್ಕ್ ಎಲ್ಲ ಸಿಗುತ್ತೆ. ಪಾರ್ಕಲ್ಲಿ ಈ ಥರ ಅವತ್ತು ನಾನು ಹೋಗಿದ್ದಿನ ಈ ಥರ ಕೋತಿಗಳು ಕಾಣಿಸ್ಕೊಂಡ್ವು. ಇದು ಬಂದ್ಬಿಟ್ಟು ರೇರ್ ಕೇಸಲ್ಲಿ ನೋಡೋ ಕೋತಿಗಳು. ನಾವು ಸಿಟಿ ಸೈಡ್ಸಲ್ಲೆಲ್ಲ ಈ ಥರ ಕೋತಿಗಳನ್ನ ನೋಡೋಲ್ಲ, ಇದೆಲ್ಲ ಕಾಡಲ್ಲೇ ವಾಸ ಮಾಡುತ್ತೆ. ಸೊ ಇದರಲ್ಲಿ ನೋಡ್ಬೋದು ಮುಖ ಮಾತ್ರ ಕಪ್ಪಗಿರುತ್ತೆ, ಬಾಡಿ ಎಲ್ಲ ಈ ಕಲರ್ ಇರುತ್ತೆ. ಅದ್ರದ್ದು ಪಾದ ಕೈಗಳೆಲ್ಲ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. ಸ್ವಲ್ಪ ಈ ಕಾಡಲ್ಲಿರೋ ಕಾರಣ ಸ್ವಲ್ಪ ಇದಾಗೇ ಇತ್ತು. ಸೊ ನಾವು ಅದನ್ನು ಡಿಸ್ಟರ್ಬ್ ಮಾಡಿದ್ರೇ ಅದು ನಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ. ಸೊ ಅದರಿಂದ ನಾವು ಕೂಡ ಅದನ್ನು ಯಾವುದೇ ರೀತಿ ಡಿಸ್ಟರ್ಬ್ ಮಾಡಿದ್ರೆ ಸುಮ್ಮನೆ ನೋಡ್ತಾ ಇದ್ವಿ ಅಷ್ಟೇ. ಅಲ್ಲೂ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ನಾನು ಇನ್ನು ಅಲ್ಮೇಲ್ ಮಂಗಮ್ಮ ದೇವಸ್ಥಾನಕ್ಕೆಲ್ಲ ವಿಸಿಟ್ ಮಾಡಿದ್ವಿ. ಅಲ್ಲಿ ವಿಡಿಯೋ ತೊಗೊಳಕ್ಕಾಗಿಲ್ಲ ಟೈಮ್ ಬೀಯಿಂಗ್. ಸೊ ಅದರಿಂದ ಎಲ್ಲನೂ ನಾವು ಕವರ್ ಮಾಡಿದ್ವಿ ಸೆಕೆಂಡ್ ಡೇ ಅಲ್ಲಿ. ಈ ಥರ ನಮ್ಮ ಒಂದು ತಿರುಮಲ ತಿರುಪತಿ 2 ದರ್ಶನಗಳು ತುಂಬ ಚೆನ್ನಾಗೇ ಆಯಿತು. ಸೊ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಇದೆ ಮತ್ತು ಇದ್ರ ಬಗ್ಗೆ ಏನಾದರೂ ನಿಮ್ಗೆ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ನನಗೆ ವಾಟ್ಸಪ್ ಮಾಡಿ. ನನ್ನ ವಾಟ್ಸಪ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ರೂ ನನ್ನ ಕೇಳ್ಬೋದು. ಸೊ ನಾನು ನಿಮಗೆ ಎಲ್ಲ ರೀತಿ ಇನ್ಫಾರ್ಮೇಷನ್ನ ಪಾಸ್ ಮಾಡ್ತೀನಿ. ಆ್ಯಂಡ್ ನಾವು ಈ ಟಿಕೆಟ್ನ TTD ವೆಬ್ಸೈಟ್ನಲ್ಲೇ ಬುಕ್ ಮಾಡ್ಕೊಂಡ್ವಿ. ನಾವು 300 ರೂಪೀಸ್ ಟಿಕೆಟ್ ನಿಮಗೆ ನೋಟಿಫಿಕೇಷನ್ ಕೊಡ್ತಾರೆ ಯಾವಾಗ ರಿಲೀಸ್ ಮಾಡ್ತೀವಿ ಅಂತ. ಈವನ್ ಸ್ವಲ್ಪ ಸೇವೆಗಳು ಕೂಡ ಇರುತ್ತೆ, ಅದೆಲ್ಲ ರಿಲೀಸಿಂಗ್ ಟೈಮ್ನ ನಿಮ್ಗೆ ನೋಟಿಫಿಕೇಷನ್ ಕೊಡ್ತಾರೆ. ಆವಾಗ ನೀವು ಬುಕ್ ಮಾಡ್ಕೋಬೇಕಾಗುತ್ತೆ. ಬುಕ್ ಮಾಡ್ಕೊಂಡು ಹೋದ್ರೇ ನಿಮ್ಗೆ ತುಂಬ ಹೆಲ್ಪ್ ಆಗೋದು. ಇಲ್ಲ ಅಂದರೆ ನಿಜವಾಗ್ಲೂ ಹೇಳ್ತೀನಿ, ತುಂಬ ಜನ ಹೇಳ್ತಾರೆ ಧರ್ಮ ದರ್ಶನ ಎಲ್ಲ ಬೇಗ ಆಗುತ್ತೆ ಅಂತ. ಯಾವುದೇ ಕಾರಣಕ್ಕೂ ಬೇಗ ಆಗಲ್ಲ. ನಾವು ಹೋಗೋದು 4 PM ದರ್ಶನಕ್ಕೆ ಬಂದಿದ್ದೆ ಹೊರಗಡೆ 11 o'clockಗೆ. ಆವಾಗ ನಮಗೆ ಸಿಕ್ಕಿದ್ದ ಧರ್ಮ ದರ್ಶನ ಜನ ಹೇಳಿದ್ರು 24 ಗಂಟೆ ಆಯಿತು ನಾವು ಲೈನಲ್ಲಿ ನಿಂತು ಅಂತ. ಸೊ ಅದು ತುಂಬ ಬೇಜಾರಾಯಿತು ಕೇಳಿ. ಬಟ್ ಏನು ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ನಾವು ಏನು ಹೇಳ್ತಾರೆ, ಧರ್ಮ ದರ್ಶನ ಹೋಗೋರು ಆ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾರೆ. ಸೊ ಈ ಥರ ಇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಯಾವುದಾದ್ರೂ ಒಂದು ಹೊಸ ವೀಡಿಯೋ ನಿಮಗೆ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಅಂತ ಬರುತ್ತೆ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೇನಾದರೂ ಡೌಟ್ಸ್ ಇದ್ದರೆ ವಾಟ್ಸಪ್ ಮಾಡಿ ತಿಳ್ಕೊಳ್ಳಿ. ಆ್ಯಂಡ್ ಇಷ್ಟು ಟೈಮ್ ಕೊಟ್ಟು ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು, ಧನ್ಯವಾದಗಳು.